ಇನ್ನೊಂದು ಕಡೆಗೆ ಗಮನಿಸ್ತಾ ಇದ್ದೀವಿ, ಕಳೆದ ಫೆಬ್ರವರಿಯಿಂದ ತೀವ್ರವಾಗಿ ಅನಾರೋಗ್ಯದ ಕಾರಣಕ್ಕೋಸ್ಕರ ಅಂದರೆ ಕ್ಯಾನ್ಸರ್ನಿಂದ ತೀರಾ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ರು. 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ರು. ಕ್ಯಾನ್ಸರ್ ಅನ್ನುವಂತಹ ಮಹಾಮಾರಿಗೆ ಮತ್ತೊಂದು ಬಲಿ. ನಾವು ಇತ್ತೀಚಿನ ವರ್ಷಗಳಲ್ಲಂತೂ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಅನೇಕ ನಟ ನಟಿಯರು ಜೀವ ಕಳ್ಕೊಳ್ಳೋದನ್ನು ನೋಡ್ತಾ ಇದ್ವಿ. ಕಿರುತೆರೆಯಲ್ಲೂ ಕೂಡ ಅನೇಕರು ತೀರಾ ಚಿಕ್ಕ ವಯಸ್ಸಿನಲ್ಲಿ ಅಥವಾ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾವನ್ನಪ್ಪೋದನ್ನು ನೋಡ್ತಾ ಇದ್ವಿ. ಇಹಲೋಕವನ್ನು ತ್ಯಜಿಸಿದ್ದಾರೆ ಅಪರ್ಣಾ ಅವರು. ಲಾಸ್ಟ್ 2 ತಿಂಗಳಿಂದಂತೂ ಅವರ ಆರೋಗ್ಯ ತೀರಾ ಕ್ಷೀಣಿಸಿ ಹೋಗಿತ್ತು. ಎದೆಗುಂದದೆ ನಾನು ಬರ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ರಂತೆ. ಅವರ ಪತಿ ಹತ್ರ ಅಂತೂ ಅವರು ಪ್ರತಿ ಸಲ ಕೂಡ ಐ ವಿಲ್ ಫೈಟ್ ಬ್ಯಾಕ್ ಅಂತ ಹೇಳ್ತಾ ಇದ್ರಂತೆ. ನಾನು ವಾಪಸ್ ಮತ್ತೆ ಬರ್ತೀನಿ, ವಾಪಸ್ ನಾರ್ಮಲ್ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದರು ಅವರು. ಬಟ್ ವಿಧಿ ಅನ್ನುವಂತಹ ಸೂತ್ರಧಾರಿಯ ಲೆಕ್ಕಾಚಾರ ಬೇರೆ ಆಗಿತ್ತು. ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ. ಅಷ್ಟನ್ನು ನಾನು 2 ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದೇನೆ. 2 ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೆಯ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಏಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬ್ತಿತ್ತು. ಆದರೆ ಅವಳ ದೇಹ ಅನ್ನೋದು ಒಂದು ಮಾಯಕ ಅಂತ ನನಗನ್ಸುತ್ತೆ. ಅದು ತನ್ನ ನಿಜವಾದ ವಯಸ್ಸನ್ನು ಯಾವತ್ತೂ ತೋರಿಸಲಿಲ್ಲ. ಐ ವುಡ್ ಆಲ್ವೇಸ್ ಸೇ ಯು ಆರ್ ಎನ್ ಏಜ್ಲೆಸ್ ಬ್ಲಂಡರ್ ಅಂತ. ಆ್ಯಂಡ್ ದಟ್ಸ್ ಹೌ ಶಿ ಲಿವ್ಡ್. 9-9:30 ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನು ತಾನು ಹಿಂಪಡ್ಕೊಳ್ತು ಅಂತ ಹೇಳಕ್ಕೆ ಬಯಸ್ತೇನೆ. ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ. ಬೆಳಿಗ್ಗೆ 7:30 ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ. ಮನೆಯಲ್ಲಿ ಕುಟುಂಬದವರಿದ್ದಾರೆ, ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿ. ಇದು ಅವರ ಪತಿಯ ನೋವಿನ ನುಡಿಗಳು. ಶಾಶ್ವತವಾದಂತಹ ಕಹಿಯನ್ನು ಉಣ್ತಾ ಇದ್ರು ಕೂಡ ವೀಕ್ಷಕರಿಗೆ ತಿಳಿಸ್ಬೇಕಾಗಿದ್ದು ಎಲ್ಲವನ್ನ ತಿಳಿಸ್ತಾ ಇದ್ರು. ಹಾಗೂ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಳ್ತಾ ಇದ್ರು. ಜೊತೆಗೆ ಕ್ಯಾನ್ಸರ್ ಜೊತೆಗಿನ ಅಪರ್ಣಾ ಅವರ ಹೋರಾಟ ಹೇಗಿತ್ತು, ಹೇಗೆ ಅವರು ಲಾಸ್ಟ್ 2 ವರ್ಷಗಳಲ್ಲಿ ನಿರಂತರವಾಗಿ ಕ್ಯಾನ್ಸರ್ ಜೊತೆಗಿನ ಸಂಘರ್ಷದಲ್ಲಿ ತೊಡಗಿದ್ರು, ಜಂಟಿಯಾಗಿ ಸೋತ್ವಿ ನಾವು ಅಂತ ಹೇಳ್ತಾ ಇದ್ರು. ಸೊ ಪತಿಯ ಜೊತೆಗೆ ಪತ್ನಿಗೆ ಇದ್ದಂತಹ ಬಾಂಡಿಂಗ್ ಎಂಥದ್ದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ, ಯಾರ್ಯಾರು ಬರುವಂತಹ ನಿರೀಕ್ಷೆ ಇದೆ? ಖಂಡಿತ ಮಮತಾ, ನಿನ್ನೆ ರಾತ್ರಿ 9:30-9:45ಗೆ ಪ್ರಾಣ ತ್ಯಜಿಸಿರುವಂತಹ ಅಪರ್ಣಾ ಅವರ ಮೃತದೇಹನ ಈಗ ಅವರ ಮನೆ ಬಳಿಗೆ ತಂದಿರುವಂತದ್ದು. ಆದರೆ ಇವತ್ತು 11:30ವರೆಗೂ ಮನೆ ಬಳಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದವರು, ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದವರು, ಜೊತೆಗೆ ಕರ್ನಾಟಕ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಸಹ ಅಪರ್ಣಾ ಅವರು ಕೆಲಸ ಮಾಡಿರೋದ್ರಿಂದ ಕರ್ನಾಟಕ ಸರ್ಕಾರದ ವತಿಯಿಂದನೂ ಸಹ ಮಿನಿಸ್ಟ್ರಿಗಳು ಕೂಡ ಬರುವಂತ ನಿರೀಕ್ಷೆ. ಹಾಗೆ ಚಿತ್ರರಂಗದ ಗಣ್ಯರು ಸಹ ಬರುವಂತದ್ದು. ಇತ್ತೀಚೆಗಷ್ಟೇ ಮಜಾ ಟಾಕೀಸ್ನಲ್ಲೂ ಸಹ ಇವರು
ಕೆಲಸ ಮಾಡಿದ್ರು. ಮತ್ತೆ ಚಿತ್ರರಂಗದ ಜೊತೆಗೆ ಒಡನಾಟ ತುಂಬಾ ಚೆನ್ನಾಗಿದ್ದಂತಹ ನಟಿ ಕೂಡ ಅಪರ್ಣ ಆಗಿದ್ರು. ಹಾಗಾಗಿ ಸಾಕಷ್ಟು ಗಣ್ಯರು, ಚಿತ್ರರಂಗದ ಗಣ್ಯರೆಲ್ಲ ಬಂದು ಅಂತಿಮ ದರ್ಶನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು 11:30ವರೆಗೂ ಮನೆಯ ಬಳಿಯೇನೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಿರುವಂತದ್ದು. ಆ ನಂತರ 11:30 ನಂತರದಲ್ಲಿ ಇಲ್ಲೇ ಬನಶಂಕರಿಯ ವಿದ್ಯುತ್ ಚಿತ್ತಾಗಾರದಲ್ಲಿ ಅಂತಿಮ ವಿಧಿವಿಧಾನ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿರುವಂತದ್ದು ಮಮತಾ. ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಸಿಗ್ತಾ ಇದೆ, ಎಷ್ಟೊತ್ತಿಗೆ ಆಗ್ಬೋದು ಅಂತ ಮಾರುತಿ? ಮನೆಯಲ್ಲಿ ಈಗ ಸದ್ಯಕ್ಕೆ ಮನೆ ಬಳಿಗೆ ಈಗಷ್ಟೇ ಮೃತದೇಹನ ತಂದಿದ್ದಾರೆ. ಮನೆ ಬಳಿ ಸುಮಾರು ಇನ್ನು 4 ಗಂಟೆಗಳ ಕಾಲ, ಅಂದ್ರೆ 11:30ವರೆಗೂ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಮನೆ ಬಳಿ ಸಾಕಷ್ಟು ಜನ, ಅಂದ್ರೆ ಅಕ್ಕಪಕ್ಕದ ಮನೆಯವರು ಬಂದು ನೋಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಕುಟುಂಬಸ್ಥರಿಂದ ಅಂತಿಮ ದರ್ಶನ ಆಗ್ತಿದೆ. ಆ ನಂತರದಲ್ಲಿ 11:30 ನಂತರದಲ್ಲಿ ನೇರವಾಗಿ ಬನಶಂಕರಿ, ಇಲ್ಲಿಂದ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಮನೆಯಿಂದ ಬನಶಂಕರಿ ದೇವಾಲಯದ ಬಳಿ ಇರುವಂತಹ ವಿದ್ಯುತ್ ಚಿತ್ತಾಗಾರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನ ಮಾಡುವಂತಹ ವ್ಯವಸ್ಥೆ ಮಾಡ್ಕೊತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ 11:30 ನಂತರದಲ್ಲಿ ಇವತ್ತು ಅವರ ಏನು ಪಾರ್ಥಿವ ಶರೀರವನ್ನ ನೇರವಾಗಿ ವಿದ್ಯುತ್ ಚಿತ್ತಾಗಾರಕ್ಕೆ ತಗೊಂಡೋಗಿ ಅಲ್ಲಿ ಅಂತಿಮ ವಿಧಿ ಸಂಸ್ಕಾರ ಏನಿದೆ, ಪಾರ್ಥಿವ ಶರೀರಕ್ಕೆ ಏನು ಅಂತಿಮ ವಿಧಿವಿಧಾನ ಸಲ್ಲಿಸಬೇಕು ಅದನ್ನ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಲ್ಲಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಇನ್ನ 4 ಗಂಟೆಗಳ ಕಾಲ ಮಾತ್ರ, ಅಂದ್ರೆ ಬೆಳಿಗ್ಗೆ 11:30ವರೆಗೂ ಮಾತ್ರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋದಾಗಿ ಕುಟುಂಬಸ್ಥರು ಸದ್ಯಕ್ಕೆ ನೀಡಿರುವಂತ ಮಾಹಿತಿ. ಆ ನಂತರದಲ್ಲಿ ಇಲ್ಲಿಂದ ನೇರವಾಗಿ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಅಂತಿಮ ವಿಧಿವಿಧಾನ ಮಾಡ್ತೀವಿ ಅನ್ನೋದು ಅವರ ಕುಟುಂಬ ಮೂಲಗಳ ಬಂದಿರುವಂತ ಮಾಹಿತಿ ಮಮತಾ. ಮಾರುತಿ, ಬಹುತೇಕ ಎಲ್ಲಾ ಕುಟುಂಬಸ್ಥರ ಆಗಮನ ಆಗೋಗಿದೆಯಾ ಅಥವಾ ಇನ್ನೂ ಯಾರಿಗಾದ್ರೂ ವೇಟ್ ಮಾಡ್ತಾ ಇದ್ದಾರಾ, ಹೇಗೆ ಅಂತ? ಇಲ್ಲ, ಕುಟುಂಬಸ್ಥರು ನಿನ್ನೆ, ಯಾಕಂದ್ರೆ ಮಂಗಳವಾರ ಆಸ್ಪತ್ರೆಗೆ ದಾಖಲು ಮಾಡಿದ್ದು. ಈಗ ಅವರ ಪತಿ ನಾಗರಾಜು ವಸ್ತಾರೆ ಅವರು ಹೇಳಿದ ಮಾಹಿತಿ ಪ್ರಕಾರ ಕಳೆದ ಮಂಗಳವಾರ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಆ ನಂತರದಲ್ಲಿ 3 ದಿವಸ ನಿರಂತರ ಹೋರಾಟ ಮಾಡಿದ್ರು. ಕ್ಯಾನ್ಸರ್ನ ಕೊನೆಯ ಸ್ಟೇಜ್ ಅಲ್ಲಿ ಅವರಿದ್ರು. 2 ವರ್ಷದಿಂದನೇ ಅದು ಗೊತ್ತಾದಾಗ ವೈದ್ಯರು ಕೇವಲ 6 ತಿಂಗಳು ಬದುಕಬಹುದು ಅಂತ ಹೇಳಿದ್ರು. ಬಟ್ ನಾನು ಬದುಕ್ತೀನಿ ಅಂತ ನಂಬಿಕೆ ಮೇಲೆನೆ ಅಪರ್ಣ ಅವರಿದ್ರು. ಆ ಹಿನ್ನೆಲೆಯಲ್ಲೇ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡ್ಕೊಂಡೇನೆ ಆಲ್ಮೋಸ್ಟ್ ಕಳೆದ ಜನವರಿವರೆಗೂ ಹೋರಾಟನ ಮುಂದುವರಿಸಿದ್ರು. ಜನವರಿ ನಂತರದಲ್ಲಿ ಅವರ ದೇಹ ಏನು ಕ್ಯಾನ್ಸರ್ ರೋಗಕ್ಕೆ ಸಂಪೂರ್ಣವಾಗಿ ಬಲಿಯಾಗೋಕೆ ಶುರು ಆಯ್ತು. ಆ ನಂತರದಲ್ಲಿ ಅವರ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಹೋಯ್ತು. ಕಳೆದ ಮಂಗಳವಾರ ಸಂಜೆ ಆರೋಗ್ಯ ತೀರಾ ಹದಗೆಟ್ಟ ಕಾರಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಿನ್ನೆ ರಾತ್ರಿ 9:30ಗೆ ದೇಹವನ್ನ ತ್ಯಜಿಸಿದ್ರು ಅಂತ ಅವರ ಮಾಹಿತಿ. ಹೀಗಾಗಿ ಮಂಗಳವಾರ ಅವರು ಸೀರಿಯಸ್ ಆಗಿರೋದ್ರಿಂದ ಕುಟುಂಬಸ್ಥರಿಗೆಲ್ಲ ಮಾಹಿತಿ ನೀಡಿದ್ದಾರೆ. ಆಲ್ಮೋಸ್ಟ್ ಕುಟುಂಬಸ್ಥರೆಲ್ಲ ಈಗಾಗಲೇ ಬಂದು ಮನೆ ಹತ್ರನೇ ಅಂತಿಮ ದರ್ಶನ ಪಡೀತಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ಗುರ್ಸ್ಕೊಂಡಿರೋ ಕಾರಣಕ್ಕೆ ಚಿತ್ರರಂಗದ ಅನೇಕ ಗಣ್ಯರು ಆಗಮಿಸ್ತಾರೆ. ನಿನ್ನೆ ರಾತ್ರಿ ಆಗಿರೋದ್ರಿಂದ ನಿನ್ನೆ ರಾತ್ರಿ ಇಡೀ ರಾತ್ರಿ ಮೃತದೇಹವನ್ನ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ಆನಂತರ ಬೆಳಗಿನ ಜಾವ 5:00ವರೆಗೆ ಮೃತದೇಹವನ್ನ ಅಲ್ಲಿಂದ ಆಸ್ಪತ್ರೆಯಿಂದ, ಖಾಸಗಿ ಆಸ್ಪತ್ರೆಯಿಂದ ಮನೆ ಬಳಿ ತಂದಿರುವಂತದ್ದು. ಈಗ ಸಾಕಷ್ಟು ಗಣ್ಯರು ಬರುವ ನಿರೀಕ್ಷೆ ಇದೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾಗಿರ್ಬೋದು, ಸಮಕಾಲೀನ ಕಲಾವಿದರು, ಮತ್ತೆ ಇವರು ಏನು ನಿರೂಪಕಿಯಾಗಿ ಗುರುತಿಸಿಕೊಂಡಿರೋ ಜೊತೆಗೆ ಕೆಲವು ಖಾಸಗಿ ಸಂಸ್ಥೆಗಳಲ್ಲೂ ಸಹ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ. ರೇಡಿಯೋ ಜಾಕಿಯಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಕನ್ನಡದ ನಿರೂಪಕಿಯಾಗಿ ವಿವಿಧ ರೇಡಿಯೋ ಏನು ಚಾನೆಲ್ಗಳಲ್ಲಿ ಜಾಕಿಯಾಗಿ ಸಹ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅಪಾರ ಬಂಧು ಬಳಗನ ಹೊಂದಿರುವಂತಹ ಏನು ನಿರೂಪಕಿ ಅಪರ್ಣ ಇದ್ದಾರೆ. ಅವ್ರನ್ನ ನೋಡೋದಕ್ಕೆ ಅಭಿಮಾನಿಗಳು ಸಹ ಬರುವ ನಿರೀಕ್ಷೆ ಇದೆ. ಹಾಗಾಗಿ 11:30ವರೆಗೂ ಈ ವ್ಯವಸ್ಥೆನ ಮಾಡ್ಕೋತೀವಿ. ಮನೆ ಬಳಿನೇ ಅದಕ್ಕೆಲ್ಲ ರೀತಿಯ ವ್ಯವಸ್ಥೆ ಕೂಡ ಈಗಾಗಿದೆ. ಆ ನಂತರದಲ್ಲಿ ನೇರವಾಗಿ ಬನಶಂಕರಿಯ ಚಿತ್ತಾಗಾರಕ್ಕೆ ತೆಗೆದುಕೊಂಡು ಅಲ್ಲಿ ಅಂತಿಮ ವಿಧಿವಿಧಾನ ಮುಗಿಸುವಂತಹ ಒಂದು ಪ್ಲಾನ್ ನಲ್ಲಿ ಇದು ಈಗ ಕುಟುಂಬಸ್ಥರು ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗ ಬೆಳಗ್ಗೆ ಆಗಿರೋದ್ರಿಂದ ಈಗಷ್ಟೇ ಕೆಲ ಅಭಿಮಾನಿಗಳು ಮತ್ತೆ ಚಿತ್ರರಂಗದವರು ಬರೋದಕ್ಕೆ ಶುರು ಮಾಡ್ತಿದ್ದಾರೆ. 11:30 ನಂತರದಲ್ಲಿ ಅಂತಿಮ ಏನು ದರ್ಶನದ ವ್ಯವಸ್ಥೆ ನಿಲ್ಲುತ್ತೆ. ಅನಂತರ ನೇರವಾಗಿ ಅಂತಿಮ ವಿಧಿವಿಧಾನ ಮಾಡೋದಕ್ಕೆ ಬನಶಂಕರಿ ಚಿತಾಗಾರಕ್ಕೆ ಮೃತದೇಹನ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.